ಇಲ್ಲನೆ ನುಡಿ ಮಾತಿಂದ ನುಡಿವೆಯ ನಾ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ತಮ್ಗೆಲ್ಲರಿಗೂ ಭವಿಷ್ಯ ಗೊತ್ತಿದೆ. ಯಾರು? ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್, ಶಿವಾಜಿರಾವ್ ಗಾಯಕ್ವಾಡ್ ಅವರು ಒಂದು ಕಾಲದಲ್ಲಿ ನಮ್ಮ ಬೆಂಗಳೂರು ಪದ್ಮನಾಭ ನಗರದಿಂದ ಶಿವಾಜಿನಗರದವರೆಗೂ ಅವರು ಬಸ್ ಕಂಡಕ್ಟರ್ ಆಗಿದ್ದು. ಬಹುಶಃ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ. ಅವರು ತುಂಬಾ ಕಷ್ಟ ಬಿದ್ದರು ಜೀವನದಲ್ಲಿ. ಅವರು ಏನೋ ಒಂದು ಹೆಸರು ಮಾಡಬೇಕು ಅನ್ನೋದು ಒಂದು ಛಲ ಮನಸ್ಸಲ್ಲಿ ಇತ್ತು. ಆದರೆ ಅವ್ರಿಗೆ ಅವಕಾಶಗಳು ಅಷ್ಟೊಂದು ಸಿಗಲಿಲ್ಲ ನಮ್ಮ ಕನ್ನಡದಲ್ಲಿ. ತುಂಬಾ ಅವರು ಆಫ್ಟರ್ ಇದು ಮುಗಿಸ್ಕೊಂಡು ಫಿಲ್ಮ್ ಇನ್ಸ್ಟಿಟ್ಯೂಟ್ ಮುಗಿಸ್ಕೊಂಡಾದ್ಮೇಲೆ ಅದು ಒಂದು ಕತೆ ಇದೆ. ಫಿಲ್ಮ್ ಇನ್ಸ್ಟಿಟ್ಯೂಟ್ದು ಆಕ್ಚುಲಿ ಮಡ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಅವ್ರಿಗೆ ತುಂಬಾ ಕನಸಿತ್ತು. ಆಗ ಅವ್ರ ಹತ್ರ ದುಡ್ಡಿಲ್ಲ ಭಾಳ. ಕಡೆಗೆ ರಜನಿಕಾಂತ್ ಅವರ ಕ್ಲೋಸ್ ಫ್ರೆಂಡ್, ಥಿಕ್ಕೆಸ್ಟ್ ಫ್ರೆಂಡ್, ಅವತ್ತಿಂದ ಇವತ್ತಿನವರೆಗೂ ಅವ್ರು ಹಂಗೆ ಇದ್ದಾರೆ, ಇವರು ಪೀಕಲ್ಲಿದ್ದಾರೆ. ಅವ್ರು ಆಗಿದ್ದಾರೆ, ಹಾಗೇ ಇದ್ದಾರೆ. ಅವ್ರ ಹೆಸರು ಬಂದು ಅವರು ಕ್ಲೋಸ್ ಫ್ರೆಂಡ್. ಅವರು ಅರ್ಥ ಆಯ್ತಾ? ಅವರು ಡ್ರೈವರ್ ಆಗಿದ್ದಾಗ ಇವರು ಕಂಡಕ್ಟರ್ ಆಗಿದ್ರು. ಇಬ್ಬರಲ್ಲೂ ಎಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಒಂದು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. ಕಡೆಗೆ ಅವ್ರು ಹೇಳಿದ್ರು, ಅವ್ರ ಫ್ರೆಂಡ್, ನಾನು ದುಡ್ಡು ಕೊಡ್ತೀನಿ, ನೀನು ಟ್ರೈನಿಂಗ್ ಹೋಗಿ ಮುಗಿಸ್ಕೊಂಬಾ, ಫಿಲಿಮ್ಸಲ್ಲಿ ನಿನಗೊಂದು ಆಸೆ ಇದೆ, ನಿನ್ನ ಕನಸು ನೆರವೇರಲಪ್ಪ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡು ಪಾಪ ಹಣ ಸಹಾಯ ಮಾಡಿ ಕಳಿಸ್ಕೊಟ್ರು. ರಜನಿಕಾಂತ್ ಅವರು ಹೋಗಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದು ಮತ್ತೆ ಕೆಲಸದಲ್ಲಿ ನಿರತರಾದರು. ಅವರು ಅಷ್ಟೊಂದು ಅವಕಾಶಗಳು ಸಿಗಲಿಲ್ಲ ರಜನಿಕಾಂತ್ಗೆ, ಆಯ್ತಾ? ಆಮೇಲೆ ಒಂದು 2-3 ಪಿಕ್ಚರ್ ಸೈಡ್ ರೋಲ್ಗಳು ಸಿಕ್ತವ್ರಿಗೆ, ಅದನ್ನು ಮಾಡಿದ್ರು. ಅದು ಮಾಡಾದ ಕೂಡಲೇ ಸುಮಾರು ಸಿನಿಮಾಗಳು ಕನ್ನಡದಲ್ಲಿ ಅವರಿಗೆ ಸಹೋದರ ಸವಾಲ್, ಸ್ನೇಹಿತರ ಸವಾಲ್, ತಪ್ಪಿದ ತಾಳ, ಸುಮಾರು ಪಿಕ್ಚರ್ಗಳು ಬಂತು. ಅದರಲ್ಲಿ ಒಂದು ಕೆ ಬಾಲಚಂದ್ರ ಅವರು ಡೈರೆಕ್ಷನ್ ಮಾಡಿದ್ರು. ಕೆ ಬಾಲಚಂದ್ರ ಅವರಿಗೆ ಅನ್ನಿಸ್ತವ್ರಿಗೆ ಅವರು ಮಹಾನ್ ನಿರ್ದೇಶಕರು ಅಲ್ವಾ? ತಮಗೆಲ್ಲ ಗೊತ್ತಿದೆ, ಕಮಲಾಸನ್ ಆಗಿರ್ಬೋದು, ತುಂಬಾ ಜನಕ್ಕೆ ಸ್ಟಾರ್ಗಿರಿ ತಂದ್ಕೊಟ್ಟಿರೋದೇ ಕೆ ಬಾಲಚಂದರ್, ಪ್ರಖ್ಯಾತ ಡೈರೆಕ್ಟರ್ ಅವರು ಇಡೀ ತಮಿಳ್ನಾಡಿಗೆ. ಕನ್ನಡದಲ್ಲಿ ಪುಟ್ಟಣ್ಣ ಕಣ್ಗಳಂಗೆ ಕೆ ಬಾಲಚಂದರ್ ಅವ್ರ ಕಣ್ಣಿಗೆ ಬಿದ್ದರೆ ಸಾಕು, ಕಲ್ಲು ಅಂತರೂ ಬೇಕಾದ್ರೆ ಆಕ್ಟಿಂಗ್ ಮಾಡಿಸ್ತಾರೆ, ನಾಯಕನ ಆಕ್ಟಿಂಗ್ ಮಾಡಿಸ್ತಾರೆ. ಅಂಥವ್ರ ಕೈಗೆ ರಜನಿಕಾಂತ್ ಸಿಕ್ಕಾಕೊಂಡ್ರು. ನೋಡಿ, ಫಸ್ಟ್ ಅಲ್ಲಿ ಫಿಲಿಂ ತೆಗೆದ್ರು ತಮಿಳ್ನಾಡಲ್ಲಿ 16 ವೈದಿಲೆ ಅಂತ, ಅದರಲ್ಲಿ ವಿಲನ್ ರೋಲ್ ಮಾಡಿದ್ರು ಅವರು. ಅದರಲ್ಲಿ ಕಮಲಾ ಹಾಸನ್, ಶ್ರೀದೇವಿ ಹೀರೋಯಿನ್ಸ್. ಅವಾಗೇ ರಜನಿಕಾಂತ್ಗೆ ಇಡೀ ತಮಿಳ್ನಾಡವ್ರು ಫ್ಯಾನ್ಸ್ ಆಗೋಕ್ಕೆ ಶುರುವಾದರು. ಯಾಕೆಂದರೆ ಅವರ ಸ್ಟೈಲ್ ಪ್ರತಿ ಒಂದು ಅದು ಇಮಿಟೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಇಡೀ ತಮಿಳ್ ಫ್ಯಾನ್ಸ್. ಕಡೆಗೆ ಅಲ್ಲಿಂದ ಫಿಲಿಮ್ಗಳು ಕೊಟ್ಟರು. ದಳಪತಿ ಅಂತ ಸೂಪರ್ ಡ್ಯೂಪರ್ ಮೂವಿ ಕೊಟ್ಟರು. ಅಂತ ರಜನಿಕಾಂತ್ ಇವತ್ತು ಇಡೀ ಏಷ್ಯಾ ಖಂಡದಲ್ಲಿ ಎಂಟೈರ್ ಇಂಟರ್ನ್ಯಾಷನಲ್ ಲೆವೆಲ್ಲಿ ನಂಬರ್ 1 ಸೂಪರ್ ಸ್ಟಾರ್ ಅಂತ ಅವ್ರಿಗೆ ಪಟ್ಟ ಬಂತವ್ರಿಗೆ. ಇವನ್ ಐಶ್ವರ್ಯ ರೈ ಅವ್ರ ಜೊತೆಗೆ ಮಾಡಿದ್ರು. ಅವರು ಘಟಾನುಘಟಿ ಹೀರೋಯಿನ್ಸ್ಗಳಿರ್ಬೋದು, ರಜನಿಕಾಂತ್ ಜೊತೆಗೆ ಮಾಡೋದಕ್ಕೆ ಅಂದರೆ ಮಗುಲ್ ಬೀಳ್ತಾರೆ. ಅಂತ ಒಂದು ರಜನಿಕಾಂತ್ಗೆ ಒಂದು ಇಮೇಜೇ ಬೇರೆ ಥರ. ಬಹುಶಃ ಯಾವ ಹೀರೋಗಳಿಗೂ ರಜನಿಕಾಂತ್ ಮಟ್ಟಕ್ಕೆ ಬರೋದಕ್ಕೆ ಅಸಾಧ್ಯ ಆಯಿತು, ಅದು ಸಾಧ್ಯ ಆಗಲಿಲ್ಲ. ರಜನಿಕಾಂತ್ ಅವ್ರ ಮಧ್ಯದಲ್ಲಿ ಪಾಪ ತುಂಬ ಲವಲವಿಕೆಯಿಂದ ಇದ್ರು, ಈಗಲೂ ಲವಲವಿಕೆಯಿಂದ ಇದ್ದಾರೆ. ಸ್ವಲ್ಪ ಮಧ್ಯದಲ್ಲಿ ಅವ್ರಿಗೆ ಆರೋಗ್ಯ ಕೈ ಕೊಡ್ತು. ಟ್ರೀಟ್ಮೆಂಟ್ ಎಲ್ಲ ದುಬಾರೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಮತ್ತೆ ಫಿಲಿಮ್ಸು ವರ್ಷಕ್ಕೂ 1-2 ಅದು ಕಲೆ ಬಿಡೋದಿಲ್ಲ ಅವ್ರನ್ನ. ಆ ಬಣ್ಣ ಆ ಸೆಳೆತ ಆಗಿದೆ, ಅರ್ಥ ಆಯ್ತಾ? ಈಗಲೂ ರಜನಿಕಾಂತ್ ಅವ್ರು ಇನ್ನೂ 1-2 ಪಿಕ್ಚರ್ ರಿಲೀಸ್ ಆಗೋ ಚಾನ್ಸಸ್ ಇದೆ. ಜನಗಳು ಒಂದು ಅವ್ರದ್ದು ಪಿಕ್ಚರ್ ರಿಲೀಸ್ ದಿನ ನೋಡಬೇಕು. ಹಬ್ಬದ ವಾತಾವರಣ ಎಂಟೈರ್ ತಮಿಳ್ನಾಡಲ್ಲ, ಎಂಟೈರ್ ವರ್ಲ್ಡ್. ಜಪಾನಲ್ಲಿ ಬೇಕೋ, ಚೈನಲ್ಲಿ ಬೇಕೋ, ಯಾವ ಅಮೆರಿಕಲ್ಲಿ ಬೇಕೋ, ರಜನಿಕಾಂತ್ ಫಿಲಿಂ ರಿಲೀಸ್ ಆಗೋ ಅಷ್ಟು ಫಿಲಿಮ್ಗಳು ಅಟ್ ಎ ಟೈಮ್ ಯಾರ್ದು ಆಗೋದಿಲ್ಲ. ಅವ್ರು ಹುಟ್ಟಿರೋದೇ ಕಲೆಗೋಸ್ಕರ ಅನ್ಸುತ್ತೆ. ಸ್ಟೈಲ್ ಕಿಂಗ್ ರಜನಿಕಾಂತ್ ಅಲ್ವಾ? ಇವತ್ತು ಅವ್ರು ಹುಟ್ಟುದಬ್ಬ ಇದೆ, 74ನೇ ಹುಟ್ಟುದಬ್ಬ. ಯಾರು ಪ್ರತಿಯೊಬ್ಬರು ಅವ್ರಿಗೆ ಇವತ್ತು ಶುಭ ಹಾರೈಸಬೇಕು ಅಂತ ನಾನು ಈ ವಿಡಿಯೋ ಮುಖೇನ ಕೇಳ್ತಾ ಇದ್ದೀನಿ. ನಮ್ಮ ಕನ್ನಡಿಗರು ತಮಿಳ್ನಾಡಿಗೆ ಹೋಗಿ ಎಂಥ ಹೆಸರು ಮಾಡಿದ್ದಾರೆ ಅಂದರೆ ಇವತ್ತು ನಾವೆಲ್ಲ ಹೆಮ್ಮೆ ಪಡೋಂಥ ವಿಚಾರ ಇದು ಅಲ್ವಾ? ಇನ್ನು ರಜನಿಕಾಂತ್ ಮಟ್ಟಕ್ಕೆ ಬಹುಶಃ ಯಾರು ಹೋಗೋದಿಲ್ಲ. ಅವರು ಇನ್ನ ದೇವರಿಗೆ ನಾವು ಇವತ್ತು ಅವರ ಒಂದು ಹುಟ್ಟುದಬ್ಬ ಇರೋದ್ರಿಂದ ಅವ್ರಿಗೆ ನಾವೆಲ್ಲ ಶುಭ ಹಾರೈಸೋಣ. ನಮ್ಮ ಕನ್ನಡ ಜನದ ಪರವಾಗಿ ಅವ್ರಿಗೆ ಇನ್ನೂ ಒಂದಷ್ಟು ಆರೋಗ್ಯ ಕೊಟ್ಟು ಇನ್ನೂ ನಮ್ಮನ್ನ ರಂಜಿಸ್ಲಿ, ಇನ್ನೂ ಅನೇಕ ಸಿನಿಮಾಗಳು ಮಾಡಲಿ. ಅವ್ರಿಗೆ ಆರೋಗ್ಯ ದೇವರು ಕೊಡ್ಲಪ್ಪ. ಆಮೇಲೆ ಅವರು ನಿಜವಾಗ್ಲೂ ಇವತ್ತು ದಾನ ಧರ್ಮ ಯಾವ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅವೆಲ್ಲ ಹೇಳಕ್ ಹೋದ್ರೆ ಅದು ಎಂಡ್ ಆಗೋದಿಲ್ಲ. ಬಟ್ ಟೋಟಲಿ ಈಸ್ ಎ ಜೆಂಟ್ಲ್ಮ್ಯಾನ್, ಹೆಲ್ಪಿಂಗ್ ನೇಚರ್ ತುಂಬಾ ಇದೆ, ಅರ್ಥ ಆಯ್ತಾ? ಇವತ್ತು ರಜನಿಕಾಂತ್ ಅವರು ಪರಿಪೂರ್ಣವಾದ ನಟ.
ಏಕೈಕ ಸೂಪರ್ ಸ್ಟಾರ್ ಇನ್ ಇಂಡಿಯನ್ ಫಿಲಿಂ ಇಂಡಸ್ಟ್ರಿ. ಈ ಹಾಸ್ ಬ್ರೇಕ್ ದಿ ನಾರ್ತ್ ಇಂಡಿಯನ್ ಹೀರೋಸ್ಗೂ ಯಾವುದ್ರಲ್ಲೂ ಕಡಿಮೆ ಇಲ್ಲ. ಇವತ್ತು ರಜನಿಕಾಂತ್ ಅಂದ್ರೆ ಅಂತ ಒಂದು ಇಂಟರ್ನ್ಯಾಷನಲ್ ಫಿಗರ್ ಆಗ್ಬಿಟ್ಟಿದ್ದಾರೆ. ರಜನಿಕಾಂತ್ ಅವ್ರಿಗೆ ಇವತ್ತು ಬರ್ತ್ಡೇ ವಿಶೇಷ ಮಾಡೋಣ. ನಾವೆಲ್ಲ ರಜನಿಕಾಂತ್ ಇವತ್ತು ಇನ್ನೂ ಒಂದಷ್ಟು ಆಯ್ತು ಕೊಡಪ್ಪ ದೇವ್ರೆ. ಇವತ್ತು ಅವ್ರಿಗೆ ಶುಭ ಹಾರೈಕೆಗಳು ಹೇಳ್ತಾ ಇದ್ದೀವಿ. ಇನ್ನೂ ಅಷ್ಟು ಕಾಲ ನಮ್ಮನ್ನೆಲ್ಲ ರಂಜಿಸ್ಲಿ. ರಜನಿಕಾಂತ್ ಸರ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂಡ್ ಹ್ಯಾಪಿ ಮೆನಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು ವೆರಿ